ಉಸಿರಾಯಿತು ಕರ್ನಾಟಕ, ಆಮೇಲೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಉಸಿರಾಗಲಿ ಅಲ್ಲ, ಉಸಿರಾಯಿತು ಕನ್ನಡ. ಸರ್, ನಾವು ಬೆಂಗಳೂರಾಗ ಹೋದ್ರೆ ಬೇರೆ ಮಾತಾಡೋರ್ ಮಂದಿ ರಗಡೆ ಐತಿ. ಉಸಿರ ಇನ್ನೂ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿ. ನೀವು ಚೆನ್ನಾಗಿ ಕನ್ನಡ ಮಾತಾಡಿ ಸಾಕು, ಬೇರೆ ನೋಡುವ. ಆ ಘೋಷವಾಕ್ಯ ಸರಿ ಇಲ್ವಾ? ಆ ಘೋಷವಾಕ್ಯ ಸರಿ ಇಲ್ವಾ? ಉಸಿರಾಗಲಿ ಅಂತ ಮುಂದೆ ಉಸಿರಾಗಲಿ ಕನ್ನಡ, ಉಸಿರಾಯಿತು ಕನ್ನಡ ಇಲ್ಲ ಇದು ಆಗಿಲ್ವಾ? ಮತ್ ನಿಮ್ಮಂತೆಯವ್ರು ಇದ್ರೆ ಹೆಂಗಾಗುತ್ತೆ? ಈ ತರ ಮಾತಾಡೋದು ಇದ್ರೆ ಹೆಂಗಾಗುತ್ತೆ? ಉಸಿರಾಯಿತು ಕನ್ನಡ, ಹೆಸರಾಯಿತು ಕರ್ನಾಟಕ. ಆ ಘೋಷವಾಕ್ಯದಿಂದ ಇಡೀ ರಾಜ್ಯದಲ್ಲಿ ನಾವು ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆ ಆಯಿತು, ಹಂಪಿನಲ್ಲಿ ಒಂದು ಸಭೆ ಆಯಿತು, ಗದಗ್ನಲ್ಲಿ ಒಂದು ಸಭೆ ಆಯಿತು. ಮೊನ್ನೆ ನೀವು ಕೂಡ ಇಲ್ಲಿ ಮಂಡಲ ಇಲ್ಲಿ ಇಲ್ಲ ಇಲ್ಲ ಬೆಂಗಳೂರು ಸ್ವರ್ಣಸೌಧ ಇಲ್ಲೂ ಕೂಡ ಸುವರ್ಣಸೌಧದಲ್ಲಿ ನೀವು ಒಂದು ಈ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ, ನಾವೆಲ್ಲ ಭಾಗವಹಿಸಿದ್ದು. ಇವರಿಗೆ ಮಾಜಿ ಸಭಾಪತಿಗಳಿಗೆ, ಸಭಾಧ್ಯಕ್ಷರುಗಳಿಗೆ ಎಲ್ಲ ಸನ್ಮಾನನೂ ಕೂಡ ಮಾಡಿದ್ರಿ. ಸೊ ಈ ವರ್ಷ, ಇಡೀ ವರ್ಷ ಮುಂದಿನ ನವೆಂಬರ್ 1, 24 ನವೆಂಬರ್ 1, 24ರವರೆಗೂ ಕೂಡ ಈ ಸಂಭ್ರಮ ನಡೀತಲೇ ಇರ್ತದೆ. 50ನೇ ವರ್ಷದ ಸಂಭ್ರಮ ಕರ್ನಾಟಕ ಆಗಿ ನಾಮಕರಣ ಆಗಿ 50ನೇ ವರ್ಷದ ಸಂಭ್ರಮ ನಡೀತಾ ಇದೆ. ಸೊ ನಾವೆಲ್ಲರೂ ಕೂಡ ಅದರಲ್ಲಿ ಸಂಭ್ರಮಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಕರ್ನಾಟಕದಲ್ಲಿ ಈ ತಾರತಮ್ಯಗಳು ಇದು ಒಂದು ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ.